ಮಾತು ತಪ್ಪಿದ ಸರ್ಕಾರ, ಸಿದ್ಧಗಂಗಾ ಮಠಕ್ಕೆ ನೀರು ಬಂದ್. ವಿದ್ಯುತ್ ಬಿಲ್ ಪಾವತಿ ಮಾಡಲು ಬಡವಾಯ್ತಾ ಸರ್ಕಾರ? ತುಮಕೂರಿನ ಸಿದ್ಧಗಂಗಾ ಮಠ ಅಂದ್ರೆ ಕೇವಲ ರಾಜ್ಯ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿಯೇ ಖ್ಯಾತಿಯನ್ನ ಪಡೆದ ಐತಿಹಾಸಿಕ ತಾಣ. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ನೆಲೆಸಿರೋ ಪುಣ್ಯ ಕ್ಷೇತ್ರ ಇದಾಗಿದ್ದು, ದೇಶ ವಿದೇಶಗಳಿಂದಲೂ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನ ನೀಡ್ತಾರೆ. ನಿತ್ಯ ಸಾವಿರಾರು ಮಂದಿ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ರೆ ಸಾವಿರಾರು ಮಂದಿಗೆ ವಿದ್ಯಾದಾನ ಮಾಡ್ತಾ ಇರೋ ಪವಿತ್ರ ಕ್ಷೇತ್ರವಾಗಿದೆ. ಸಾವಿರಾರು ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ, ನಿತ್ಯ ದಾಸೋಹವನ್ನ ನೀಡುವ ಪುಣ್ಯ ಕ್ಷೇತ್ರಕ್ಕೆ ನೀರನ್ನ ಬಂದ್ ಮಾಡಲಾಗಿದೆ. ಅಷ್ಟಕ್ಕೂ ಸಿದ್ಧಗಂಗಾ ಮಠಕ್ಕೆ ನೀರನ್ನ ಬಂದ್ ಮಾಡಲು ಕಾರಣವಾಗಿದ್ದಾದ್ರೂ ಏನು ಅಂತೀರಾ? ಈ ಸ್ಟೋರಿಯನ್ನ ನೋಡಿ. ಹೌದು, ಸಿದ್ಧಗಂಗಾ ಮಠಕ್ಕೆ ನೀರು ಪೂರೈಕೆ ಮಾಡುವ ಪಂಪ್ ಹೌಸ್ ಸುಮಾರು 70 ಲಕ್ಷ ಬಿಲ್ ಬಾಕಿ ಇದ್ದು, ಈ ವಿದ್ಯುತ್ ಬಿಲ್ ಅನ್ನ ಪಾವತಿಸಲು ಸರ್ಕಾರ ವಿಫಲವಾದ ಹಿನ್ನೆಲೆ ಸಿದ್ಧಗಂಗಾ ಮಠಕ್ಕೆ ನೀರು ಪೂರೈಕೆ ಮಾಡುವುದನ್ನ ಬಂದ್ ಮಾಡಲಾಗಿದೆ. ಕಳೆದ ವರ್ಷ ಸಿದ್ಧಗಂಗಾ ಮಠಕ್ಕೆ ಬರೋಬ್ಬರಿ 70,31,438 ರೂಪಾಯಿ ವಿದ್ಯುತ್ ಬಿಲ್ ಪಾವತಿ ಮಾಡುವಂತೆ ಸಿದ್ಧಗಂಗಾ ಮಠಕ್ಕೆ ಕೆಐಎಡಿಬಿ ನೋಟಿಸ್ ಅನ್ನ ಕೊಟ್ಟಿತ್ತು. ಈ ಸಂಬಂಧ ಪರಿಹರಿಸುವಂತೆ ಸಿದ್ಧಗಂಗಾ ಶ್ರೀಗಳು ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು. ಸರ್ಕಾರ ಈ ನೋಟಿಸ್ ಸಂಬಂಧ ಇತ್ಯರ್ಥ ಮಾಡುವುದಾಗಿ ಭರವಸೆಯನ್ನ ನೀಡಲಾಗಿತ್ತು. ಈ ಹಿಂದೆ ಸಿದ್ಧಗಂಗಾ ಮಠಕ್ಕೆ ಬಂದಿರೋ ವಿದ್ಯುತ್ ಬಿಲ್ ಅನ್ನ ಸರ್ಕಾರವೇ ಕೊಡುತ್ತೆ ಅಂತ ಹೇಳಿತ್ತು. ಆದರೆ ಕೆಐಎಡಿಬಿ ವಿದ್ಯುತ್ ಬಿಲ್ ಪಾವತಿಸಿದ ಹಿನ್ನೆಲೆಯಲ್ಲಿ ಬೆಸ್ಕಾಂ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಿದೆ. ಇದರಿಂದ ಸಿದ್ಧಗಂಗಾ ಮಠಕ್ಕೆ ನೀರು ಪೂರೈಕೆ ಮಾಡುವ ಹೊನ್ನೇನಹಳ್ಳಿ ಪಂಪ್ಹೌಸ್ಗೆ ವಿದ್ಯುತ್ ಸಂಪರ್ಕವನ್ನ ಏಕಾಏಕಿ ಕಟ್ ಮಾಡಿದ್ದು, ಇದರಿಂದ ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಹರಿಸುವ ಪ್ರಕ್ರಿಯೆ ಸಂಪೂರ್ಣ ಬಂದ್ ಆಗಿರುವ ಕಾರಣಕ್ಕೆ ಸಿದ್ಧಗಂಗಾ ಮಠದಲ್ಲಿ ಮತ್ತೆ ನೀರಿನ ಸಮಸ್ಯೆ ತಲೆದೂರಿದೆ. ಇನ್ನು ಕಳೆದ ವರ್ಷ ನೀರು ಪಂಪ್ ಮಾಡಿದ 70 ಲಕ್ಷ ವಿದ್ಯುತ್ ಬಿಲ್ ಅನ್ನ ಕೆಐಎಡಿಬಿ ಅಧಿಕಾರಿಗಳು ಮಠಕ್ಕೆ ಕೊಟ್ಟು ಎಡವಟ್ಟನ್ನ ಮಾಡಿಕೊಂಡಿದ್ರು. ಈ ವೇಳೆ 70 ಲಕ್ಷ ಬಿಲ್ ಅನ್ನ ನಾವೇ ಕಟ್ಟಿ ಮಠಕ್ಕೆ ತೊಂದರೆ ಆಗದಂತೆ ನೋಡ್ಕೊಳ್ತೇವೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ರು. ಆದ್ರೆ 1 ವರ್ಷವಾದ್ರೂ ಬಿಲ್ ಪಾವತಿಸದ ಹಿನ್ನೆಲೆ ಹೊನ್ನೇನಹಳ್ಳಿಯ ಪಂಪ್ ಹೌಸ್ನ ವಿದ್ಯುತ್ ಸಂಪರ್ಕವನ್ನ ಬೆಸ್ಕಾಂ ಕಡಿತ ಮಾಡಿದೆ. ಇದರಿಂದ ನೀರಿನ ಹಾಹಾಕಾರ ತಲೆದೂರುವ ಆತಂಕ ಮಠದಲ್ಲಿ ಎದುರಾಗಿದೆ. ಇನ್ನು ಬಿಲ್ ಕಟ್ಟದಿರುವ ಮಾಹಿತಿ ಕೊಡಲು ಕೆಐಎಡಿಬಿ ಹಿಂದೇಟು ಹಾಕ್ತಾ ಇದೆ. ಇತ್ತ ಹೊನ್ನೇನಹಳ್ಳಿಯಿಂದ ದೇವರಾಯಪಟ್ಟಣ ಕೆರೆಗೆ ಬಂದ ನೀರು ಸಿದ್ಧಗಂಗಾ ಮಠಕ್ಕೆ ಪಂಪ್ ಮಾಡಲಾಗ್ತಾ ಇತ್ತು. ಕಳೆದ 6 ತಿಂಗಳಿನಿಂದ ಹೊನ್ನೇನಹಳ್ಳಿಯಿಂದ ನೀರು ಬಾರದ ಕಾರಣ ದೇವರಾಯಪಟ್ಟಣ ಕೆರೆ ಬಂದಾಗಿದೆ. ಇದರಿಂದ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಠಕ್ಕೆ ನೀರಿನ ಕೊರತೆ ಎದುರಾಗಲಿದೆ. ಅಲ್ಲದೆ ಫೆಬ್ರವರಿ 6ರಿಂದ 20ರವರೆಗೂ ಮಠದಲ್ಲಿ ನಡೆಯುವ ಜಾತ್ರೆಗೂ ನೀರಿನ ಅಭಾವ ಎದುರಾಗಲಿದೆ. ಜಾತ್ರೆಗೆ ಪ್ರತಿದಿನ 1 ಲಕ್ಷಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ. ಅದರೊಂದಿಗೆ ಪ್ರತಿದಿನ 10,000 ವಿದ್ಯಾರ್ಥಿಗಳ ಉಪಯೋಗಕ್ಕೆ ನೀರು ಬೇಕೇ ಬೇಕಾಗಿದೆ. ಸರ್ಕಾರ ಮಾಡಿದಂತಹ ಒಂದು ತಪ್ಪಿನಿಂದ ಇದೀಗ ಸಿದ್ಧಗಂಗಾ ಮಠದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಸಿದ್ಧಗಂಗಾ ಮಠಕ್ಕೆ ಪೂರೈಕೆ ಆಗಬೇಕಾಗಿದ್ದಂತಹ ಹೊನ್ನೇನಹಳ್ಳಿಯ ಕೆರೆಯ ನೀರು ಬಂದ್ ಆಗಿರುವಂತದ್ದು. ಕಳೆದ ಬಾರಿ ಕೂಡ ಸರ್ಕಾರ ಎಡವಟ್ಟನ್ನ ಮಾಡಿಕೊಂಡಿದ್ದು. ಕೆಐಎಡಿಬಿ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಇದೀಗ ಸಿದ್ಧಗಂಗಾ ಮಠಕ್ಕೆ ಹರಿಯಬೇಕಾಗಿದ್ದಂತಹ ನೀರು ಬಂದಾಗಿರುವಂತದ್ದು. ನಾನು ಇದೀಗ ಹೊನ್ನೇನಹಳ್ಳಿಯ ಕೆರೆ ಮುಂಭಾಗದಲ್ಲಿದ್ದೇನೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸದ್ಯಕ್ಕೆ ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣಕ್ಕೆ ನೀರನ್ನು ಪಂಪ್ ಮಾಡಲಾಗ್ತಾ ಇತ್ತು. ಅಲ್ಲಿಂದ ಸಿದ್ಧಗಂಗಾ ಮಠಕ್ಕೆ ನೀರು ಪೂರೈಕೆ ಆಗ್ತಾ ಇತ್ತು. ಆದರೆ ಕೆಐಎಡಿಬಿ ಅಧಿಕಾರಿಗಳು ಬೆಸ್ಕಾಂಗೆ 70 ಲಕ್ಷ ಬಿಲ್ಲನ್ನು ಕಟ್ಟದೇ ಇರೋದ್ರಿಂದ ಸದ್ಯ ಬೆಸ್ಕಾಂನ ಅಧಿಕಾರಿಗಳು ವಿದ್ಯುತ್ ಕಡಿತವನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ವಿದ್ಯುತ್ ಕಡಿತ ಮಾಡಿರೋದ್ರಿಂದ ಪಂಪ್ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಇದರಿಂದ ಸಿದ್ಧಗಂಗಾ ಮಠಕ್ಕೆ ಎಲ್ಲೋ ಒಂದು ಕಡೆ ನೀರಿನ ಕೊರತೆ ಉಂಟಾಗಬಹುದಾ, ನೀರಿನ ಹಾಹಾಕಾರ ಉದ್ಭವ ಆಗ್ಬೋದಾ ಅನ್ನೋ ಅನುಮಾನ ಕೂಡ ಶುರುವಾಗಿರುವಂಥದ್ದು. ಕೆಐಎಡಿಬಿ ಅಧಿಕಾರಿಗಳು ಕಳೆದ ವರ್ಷವೂ ಕೂಡ ನೀರು ಪಂಪ್ ಮಾಡಿದ ವೆಚ್ಚವನ್ನು ಸಿದ್ಧಗಂಗಾ ಮಠವೇ ಭರಿಸಬೇಕು ಅಂತ ಬಿಲ್ಲನ್ನು ಕೊಟ್ಟು ಒಂದು ಎಡವಟ್ಟನ್ನು ಮಾಡ್ಕೊಂಡಿದ್ರು. ಆದರೆ ಅದಾದಮೇಲೆ ಸರ್ಕಾರ ನಾವೇ ಆ ಬಿಲ್ಲನ್ನು ಭರಿಸ್ತೇವೆ ಅಂತ ಹೇಳಿತ್ತು. ಇಲ್ಲಿವರೆಗೂ ಕೂಡ ಸದ್ಯಕ್ಕೆ ಸರ್ಕಾರ 70 ಲಕ್ಷ ಬಿಲ್ಲನ್ನು ಕಟ್ಟದೇ ಇರೋದ್ರಿಂದ ಮತ್ತೆ ಇದೀಗ ಸಿದ್ಧಗಂಗಾ ಮಠಕ್ಕೆ ಹರಿಬೇಕಾಗಿದ್ದಂಥ ನೀರು ಬಂದಾಗಿದೆ. ಸಂಪೂರ್ಣವಾಗಿ ಬಂದಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಸರ್ಕಾರದ ಬಳಿ 70 ಲಕ್ಷ ಹಣ ಇಲ್ವಾ, ವಿದ್ಯುತ್ತನ್ನು ಕಡಿತಗೊಳಿಸುವಂಥ ಮಟ್ಟಕ್ಕೆ ಸರ್ಕಾರ ಬಂದಿದೆಯಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಸಿದ್ಧಗಂಗಾ ಮಠ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ಹೆಸರುವಾಸಿ ಮಠ. ಏಪ್ರಿಲ್ ತಿಂಗಳು ಮೇ ತಿಂಗಳಲ್ಲಿ ಮತ್ತೆ ಇದೀಗ ನೀರಿಗಾಗಿ ಹಾಹಾಕಾರ ಶುರುವಾಗುತ್ತಾ ಅನ್ನೋ ಅನುಮಾನ ಈಗ ಶುರುವಾಗಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣಕ್ಕೆ ನೀರು ಸರಬರಾಜಾಗ್ತಾ ಇತ್ತು.
ಅಲ್ಲಿಗೆ ಸರಬರಾಜಾದಂಥ ನೀರು ಅಲ್ಲಿಂದ ಸಿದ್ಧಗಂಗಾ ಮಠಕ್ಕೆ ಸರಬರಾಜಾಗ್ತಾ ಇತ್ತು. ಸದ್ಯಕ್ಕೆ ಸಿದ್ಧಗಂಗಾ ಮಠದ ಜಾತ್ರೆಯೂ ಕೂಡ ಹತ್ತಿರ ಇದೆ. ಒಂದು ದಿನಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಮತ್ತು ಹಲವಾರು ದನಗಳು ಬರೋದ್ರಿಂದ ಹೆಚ್ಚಿನ ನೀರು ಬೇಕಾಗುತ್ತೆ. ಇದೀಗ ದೇವರಾಯಪಟ್ಟಣದಲ್ಲಿಯೂ ಕೂಡ ನೀರು ಕಡಿಮೆ ಆಗ್ತಾ ಇರುವಂಥದ್ದು. ಸರ್ಕಾರ ಮಾಡಿದ ತಪ್ಪಿನಿಂದ ಸಿದ್ಧಗಂಗಾ ಮಠಕ್ಕೆ ನೀರು ಕೊರತೆ ಆಗ್ತಾ ಇರೋದಂತೂ ನಿಜ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು 70 ಲಕ್ಷ ಬಿಲ್ಲನ್ನು ಪಾವತಿ ಮಾಡಿ ಸಿದ್ಧಗಂಗಾ ಮಠದಲ್ಲಿ ಆಗುವಂಥ ನೀರಿನ ಹಾಹಾಕಾರವನ್ನು ತಪ್ಪಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.